ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಪುಟಾಣಿ ಪ್ರಪಂಚ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತಿನ ವಿಡಿಯೋನಲ್ಲಿ ಕುಪ್ಪಳ್ಳಿಯ ರಾಷ್ಟ್ರಕವಿ ಆದ ಕುವೆಂಪು ಕವಿ ಮನೆ ಬಗ್ಗೆ ನೋಡೋಣ ಬನ್ನಿ. ಕೋಟಿ ಹಣವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು. ಹಾಗಂತ ನಾನಲ್ಲ, ರಾಷ್ಟ್ರಕವಿ ಕುವೆಂಪುನವರು ಹೇಳಿದ್ದು. ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿಯ ಹೆಮ್ಮೆಯ ಕನ್ನಡಿಗರಾದ ರಾಷ್ಟ್ರಕವಿ ಕೆ.ವಿ. ಪುಟ್ಟಪ್ಪ ಕುವೆಂಪು ಅವರ ಮನೆಯನ್ನು ನೋಡಲಿಕ್ಕೆ ಬಂದಿದ್ದೀವಿ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂತ ಹೇಳಿದ ರಾಷ್ಟ್ರಕವಿ ಕುವೆಂಪು ಅವರ ಕವಿಮನೆ ಇದು. ಹಾಗೆ ಕವಿಗಳ ಸಮಾಧಿ ಕೂಡ ನಾವಿಲ್ಲಿ ಕಾಣಬಹುದು. ಅದಕ್ಕೆ ಕವಿಶೈಲ ಅಂತ ಕರೀತಾರೆ. ಕರ್ನಾಟಕದ ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ ಇರುವಂಥ ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ಕುಪ್ಪಳ್ಳಿ ಕವಿಮನೆ ಇದೆ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವರ ಮಗನ ಹೆಸರು ಪೂರ್ಣಚಂದ್ರ ತೇಜಸ್ವಿ. ಅವರ ಸಮಾಧಿ ಕೂಡ ನೀವಿಲ್ಲಿ ಕಾಣಬಹುದು. ರಾಷ್ಟ್ರಕವಿ ಹುಟ್ಟಿದಂಥ ಈ ಮನೆಯನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆಗಿನ ಕಾಲದ ಮಲೆನಾಡಿನ ಶೈಲಿಯಲ್ಲಿ ಕಟ್ಟಿರುವಂಥ ಮನೆ ಇದು. ಸುತ್ತಲೂ ಗ್ರೀನರಿ, ಹಸಿರು ತುಂಬಿರುವಂಥ ದಟ್ಟವಾದ ಗುಡ್ಡ ಕಾಡು ಮಧ್ಯ ಇಲ್ಲಿದೆ ಕವಿಮನೆ ಹಾಗೂ ಕವಿಶೈಲ. ಕವಿಮನೆ ನೋಡಲಿಕ್ಕೆ 20 ರೂಪಾಯಿ ಟಿಕೆಟ್ ತಗೊಳ್ಬೇಕಾಗತ್ತೆ. 10 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಿಗೆ ಫ್ರೀ ಟಿಕೆಟ್ ಇರುತ್ತೆ. ಹಾಗೆ ಒಳಗಡೆ ವಿಡಿಯೋಗ್ರಫಿ ಅಲೋಡ್ ಇಲ್ಲ, ಹಾಗಾಗಿ ಅದನ್ನು ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದರೆ ನಾವು ಅಲ್ಲಿ ಏನೇನು ನೋಡಿದ್ವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿನ ಟೈಮಿಂಗ್ಸ್ ಬಂದುಬಿಟ್ಟು 9 AM to 6:30 PM ಆಲ್ ಡೇಸ್ ಆಫ್ ದ ಇಯರ್ ಇರುತ್ತೆ. ಕವಿಗಳು ಉಪಯೋಗಿಸ್ತಿದ್ದಂಥ ಬಟ್ಟೆಗಳು, ಪುಸ್ತಕಗಳು, ಅವ್ರು ಬರೆದಿರೋ ಎಲ್ಲ ಪುಸ್ತಕಗಳ ಕಾಪಿ ಹಾಗೂ ಕೆಲವೊಂದು ಮಾರಾಟಕ್ಕೂ ಇಟ್ಟಿದ್ದಾರೆ. ಅವರು ಉಪಯೋಗಿಸ್ತಿದ್ದ ಚೇರ್ಸ್, ಸ್ಪೆಕ್ಸು, ಹಾಗೆ ಅವರು ಗೆದ್ದಂಥ ಅವಾರ್ಡ್ಗಳು, ಕರ್ನಾಟಕ ರತ್ನ, ಜ್ಞಾನಪೀಠ ಪ್ರಶಸ್ತಿ, ಹಾಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಂಥ ಶ್ರೀರಾಮಾಯಣ ದರ್ಶನಂ ಪುಸ್ತಕ ಕೂಡ ನೀವಿಲ್ಲಿ ಕಾಣಬಹುದು. ಹಾಗೆ ಅವರು ಮದುವೆ ಆಗಿದ್ದಂಥ ಮರದ ಮಂಟಪ, ಹಾಗೆ ಅವ್ರ ಮಗ ಜೊತೆ ತೆಗೆದುಕೊಂಡಿರೋವಂಥ ಎಲ್ಲ ಥರದ ಫೋಟೋ ಗ್ಯಾಲರಿನೇ ಇಲ್ಲಿ ಸಂಗ್ರಹಿಸಿದ್ದಾರೆ. ಅವ್ರು ಯೂಸ್ ಮಾಡ್ತಿದ್ದಂಥ ಜಾಕೆಟು, ಪೆನ್ನು, ಪುಸ್ತಕ, ಹಾಗೆ ಅಡುಗೆ ಸಾಮಾನುಗಳು, ದನದ ಕೊಟ್ಟಿಗೆ ಸಾಮಾನುಗಳು. ಒಟ್ಟು 3 ಫ್ಲೋರ್ಸ್ ಇದೆ. 3 ಫ್ಲೋರ್ಸಲ್ಲೂ ನೀವು ಎಲ್ಲ ಕಾಣ್ಬೋದು. ಆಗಿನ ಕಾಲದ ಮಂಚ, ಚೇರ್ಸು, ಕಲಾಕೃತಿಗಳು, ಹಾಗೆ ಫೀಡ್ಬ್ಯಾಕ್ ಬುಕ್ ಕೂಡ ಇಟ್ಟಿದ್ದಾರೆ. ಅವ್ರು ಬರೆದಿರೋ ಅಂಥ ಕವಿತೆಗಳನ್ನ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ. ಅಲ್ಲಿಂದ ನೀವು ಕವಿಶೈಲಗೆ ನಡ್ಕೊಂಡು ಸ್ಟೆಪ್ಸ್ ಮೂಲಕ ಕೂಡ ಬರ್ಬೋದು, ಹಾಗೆ ವೆಹಿಕಲ್ ಮೂಲಕ ಇನ್ನೊಂದು ದಾರಿಯಲ್ಲಿ ಕೂಡ ಬರ್ಬೋದು. ಹಾಗೆ ನೀವಿಲ್ಲಿ ಕಾಣ್ತಿರೋ ಅಂಥ ಪಿಲ್ಲರ್ಸು ಕಾಫಿ ಡೇ ಸಿದ್ಧಾರ್ಥನವರು ಕೊಡುಗೆ ಕೊಟ್ಟಿರೋ ಅಂಥದ್ದು. ಈ ಬಂಡೆಗಳ ಮೇಲೆ ರಾಷ್ಟ್ರಕವಿಯವರ ಸಿಗ್ನೇಚರ್ ಕೂಡ ನೀವು ಕಾಣಬಹುದು. ಈ ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಅವರು ಕವಿತೆಗಳನ್ನ ಬರೀತಿದ್ರು. ಈ ಪ್ರಶಾಂತವಾದ ಜಾಗದಲ್ಲಿ ಯೋಚಿಸಿ ಒಂದು ಸುಂದರವಾದ ಕವಿತೆಯನ್ನು ಅವರು ಬರೀತಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿ ನೀವು ಬಂದರೆ ಆ ಪೊಯೆಟಿಕ್ ಎಕ್ಸ್ಪೀರಿಯನ್ಸ್, ಅಲ್ಲಿನ ವಾತಾವರಣ ಬಹಳ ಅದ್ಭುತವಾಗಿದೆ. ಇದನ್ನು ನೀವು ನಿಮ್ಮ ಮಕ್ಕಳಿಗೂ ಕೂಡ ತೋರಿಸ್ಬೋದು. ಇದೊಂದು ಒಳ್ಳೆಯ ಅನುಭವ ಅಂತಲೇ ಹೇಳ್ತೀನಿ. ಇನ್ಸ್ಪಿರೇಷನಲ್ ಆಗಿದೆ.
ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ ಎಂಬುವ ನಮ್ಮ ಕರ್ನಾಟಕದ ಕನ್ನಡ ನಾಡಗೀತೆಯನ್ನು ರಚಿಸಿದ್ದರು ರಾಷ್ಟ್ರಕವಿ ಕುವೆಂಪು ಅವರು. ರಾಷ್ಟ್ರಕವಿ ಕುವೆಂಪು ಅವರ ಅಪ್ಪನ ಹೆಸರು ವೆಂಕಟಪ್ಪ ಗೌಡ ಹಾಗೂ ತಾಯಿಯ ಹೆಸರು ಸೀತಮ್ಮ. ಇಲ್ಲಿ ನೀವು ಸ್ಪೆಂಡ್ ಮಾಡೋ ಪ್ರತಿಯೊಂದು ಕ್ಷಣನೂ ಬಹಳಷ್ಟು ಪಾಸಿಟಿವ್ ವೈಬ್ಸ್ನ ಅನುಭವಿಸ್ತೀರ. ಇದು ಒಂದು ಒಳ್ಳೆಯ ಅನುಭವ ಅಂತಲೇ ಹೇಳ್ಬೋದು. ಇದು ಕವಿಯರ ಸಮಾಧಿ, ರಾಕ್ ಮೆಮೋರಿಯಲ್ ಅಂತ ಏನು ಹೇಳ್ತೀವಿ. ತೀರ್ಥಹಳ್ಳಿಯಿಂದ ಶೃಂಗೇರಿ ಹೋಗೋ ಹೆದ್ದಾರಿಯಿಂದ ಸುಮಾರು 2 ಕಿಲೋಮೀಟ್ರ್ ಒಳಗಡೆ ಈ ಕವಿ ಮನೆ ನಿಮಗೆ ಸಿಗುತ್ತೆ. ಊರಲ್ಲಿ ಒಂದೇ ಮನೆ ಇರೋ ಥರ. ಇಲ್ಲಿನ ಪಿಲ್ಲರ್ ಸ್ಟ್ರಕ್ಚರ್ ನೋಡಿ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ. ಇಲ್ಲಿ ನೀವು ಕಾಣುತ್ತಿರೋದು ಕವಿಗಳ ಮಗ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ. ಕವಿಗಳು ಆಗಿನ ಕಾಲದಲ್ಲಿ ಹೇಗಿದ್ದರು ಅಂತ ಈ ಫೋಟೋ ಗ್ಯಾಲರಿ ಮೂಲಕ ಹಾಗೂ ಅವರು ಬರೆದಿರೋವಂಥ ಪುಸ್ತಕಗಳ ಮೂಲಕ ನಾವು ಇಮ್ಯಾಜಿನ್ ಮಾಡ್ಕೊಬೋದು. ಹಾಗೆ ಅದನ್ನು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ನಾವು ಮಾಡಬಹುದು. ಇದು ಒಂದು ಸ್ಫೂರ್ತಿಯಾಗಿ ತಗೊಳ್ಬೋದು. ನಾವೆಲ್ಲಿ ಹೋದಾಗ ಜಿಡಿ ಮಳೆ ಇತ್ತು, ಮಲೆನಾಡಿನ ಮಳೆ ಭಾಳ ಚೆನ್ನಾಗಿತ್ತು ನೋಡೋದಕ್ಕೆ ವಾತಾವರಣ. ಧನ್ಯವಾದಗಳು. ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಮಿಸ್ ಮಾಡದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.